VRN ಮೀಡಿಯಾ ವೀಕ್ಷಕರಿಗೆ ಸ್ವಾಗತ. ನಂತರ ಇಲ್ಲಿ ಪಾಳೆಗಾರ ಕಾಲದಲ್ಲಿ ಮದ್ದು ಗುಂಡು ತಯಾರು ಮಾಡ್ತಿದ್ದಂತೆ. ಮತ್ತು ಸುತ್ತಮುತ್ತ ಹಳ್ಳಿನಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ಔಷಧಿ ಸಿಗ್ತಾ ಇತ್ತಂತೆ. ಕೃತತ್ರೇತ ದ್ವಾಪರ ಕಲೆ ಅಂತೇಳಿ 4 ಯುಗಗಳು. VRN ಮೀಡಿಯಾ ವೀಕ್ಷಕರಿಗೆ ಸ್ವಾಗತ. ಇಂದು ಮದ್ದೂರಿನ ಸುಮಾರು 1200 ವರ್ಷಗಳ ಕಾಲದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದಿನನಿತ್ಯ ಆಗುವಂಥ ಪೂಜೆಗಳು, ಯಾವ ಥರ ಪೂಜೆಗಳು ನಡೀತವೆ ಹಾಗೂ ಇಲ್ಲಿನ ವಿಶೇಷತೆಗಳನ್ನು ತಿಳಿಯೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ದೇವರ ಸನ್ನಿಧಿಗೆ ಹೋದ್ರೆ ದೇವರ ಮೂರ್ತಿಯಲ್ಲಿ 2 ಕಣ್ಣುಗಳಿರೋದನ್ನ ನೋಡಿರ್ತೀವಿ. ಆದರೆ ಈ ದೇಗುಲಕ್ಕೆ ಹೋದ್ರೆ ನಿಮಗೆ 3 ಕಣ್ಣುಗಳುಳ್ಳ ದೇವರ ಮೂರ್ತಿ ಕಾಣಸಿಗುತ್ತೆ. ಬನ್ನಿ ಹಾಗಾದ್ರೆ 3 ಕಣ್ಣನ್ನ ಹೊತ್ತು ಭಕ್ತರನ್ನ ಸಲಹುತ್ತಿರುವ ಆ ದೇವರ ಪುಣ್ಯ ಕ್ಷೇತ್ರ ಯಾವುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಮಹಾವಿಷ್ಣುವು ಎತ್ತಿದ ದಶಾವತಾರಗಳಲ್ಲಿ ಉಗ್ರ ನರಸಿಂಹನ ಅವತಾರವು 4ನೆಯದಾಗಿದ್ದು, ಹಿರಣ್ಯ ಕಶ್ಯಪುವನ್ನ ಸಂಹರಿಸೋದಕ್ಕೋಸ್ಕರ ಶ್ರೀಮನ್ನಾರಾಯಣನು ಈ ಅವತಾರವನ್ನ ಎತ್ತಿದ ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮದ್ದೂರಿನಲ್ಲಿರುವ ಉಗ್ರ ನರಸಿಂಹ ದೇವಾಲಯವು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದ್ದು, ಈ ದೇವಾಲಯವನ್ನ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಆಲಯವು ಗರ್ಭಗೃಹ, ನವರಂಗ, ವಿಶಾಲವಾದ ಪ್ರದಕ್ಷಿಣಾ ಪಥವನ್ನ ಹೊಂದಿದೆ. ದೇಗುಲದ ಗರ್ಭಗುಡಿಯಲ್ಲಿರುವ ನರಸಿಂಹದೇವರ ಮೂರ್ತಿಯನ್ನ ಸಾಕ್ಷಾತ್ ಬ್ರಹ್ಮದೇವರೇ ಪ್ರತಿಷ್ಠಾಪನೆ ಮಾಡಿದ್ದಾರೆಂಬ ಮಾತಿದ್ದು, ಈ ಕ್ಷೇತ್ರಕ್ಕೆ ಬಂದು ಉಗ್ರ ನರಸಿಂಹನ ಎದುರು ನಿಂತು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂದು 48 ಬಾರಿ ಹೇಳಿಕೊಂಡು ಪೂಜೆ ಮಾಡಿಸಿದ್ರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ವೀಕ್ಷಕರೇ, ಈ ದೇಗುಲದ ಮುಖ್ಯ ಆಕರ್ಷಣೆ ಅಂದ್ರೆ ಅದು ಉಗ್ರ ನರಸಿಂಹ ದೇವರ ಮೂರ್ತಿಯಾಗಿದ್ದು, ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಉಗ್ರ ನರಸಿಂಹನು 3 ಕಣ್ಣುಗಳನ್ನ ಹೊಂದಿದ್ದಾನೆ. ಸಾಮಾನ್ಯವಾಗಿ ಶಿವನಿಗೆ 3 ಕಣ್ಣುಗಳಿರೋದನ್ನ ನಾವು ಕೇಳಿದ್ದೀವಿ. ಆದರೆ ಈ ದೇಗುಲದಲ್ಲಿ ಮಾತ್ರ ನರಸಿಂಹದೇವರು ತ್ರಿನೇತ್ರಧಾರಿಯಾಗಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾರೆ. ಇಲ್ಲಿರುವ ನರಸಿಂಹ ಸ್ವಾಮಿಯು 8 ಕೈಗಳನ್ನ ಹೊಂದಿದ್ದು, ದೇವರು 2 ಕೈಗಳಿಂದ ಹಿರಣ್ಯ ಕಶ್ಯಪುವಿನ ತೊಡೆಯನ್ನ ಬಗೆಯುತ್ತಿದ್ರೆ, ಇನ್ನೆರಡು ಕೈಗಳಲ್ಲಿ ಕರುಳನ್ನ ಮಾಲೆಯಾಗಿ ಹಾಕಿಕೊಳ್ಳುತ್ತಿದ್ದಾನೆ ಹಾಗೂ ಉಳಿದ ಕೈಗಳಲ್ಲಿ ಪಾಶಾಂಕುಶ, ಶಂಖ, ಚಕ್ರಗಳನ್ನ ಹಿಡಿದು ಭಕ್ತರಿಗೆ ತನ್ನ ಉಗ್ರ ರೂಪವನ್ನ ತೋರುತ್ತಿದ್ದಾನೆ. ದೇವರ ಎಡಭಾಗದಲ್ಲಿ ಗರುಡ, ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದನ ಮೂರ್ತಿ ಇದ್ದು, ದೇವರ 3ನೇ ಕಣ್ಣು ಹಿರಣ್ಯ ಕಶ್ಯಪುವಿನ ಸಂಹಾರ ಕಾಲದಲ್ಲಿ ಉದ್ಭವವಾಯಿತು ಎಂದು ಹೇಳಲಾಗುತ್ತೆ. ಈ ರೀತಿ ನರಸಿಂಹದೇವರು 3 ಕಣ್ಣುಗಳನ್ನ ಹೊಂದಿರುವ ಅಪರೂಪದ ದೇವಾಲಯ ಎಂಬ ಹೆಗ್ಗಳಿಕೆಗೂ ಈ ಕ್ಷೇತ್ರ ಭಾಜನವಾಗಿದೆ. ಇನ್ನು ಈ ಕ್ಷೇತ್ರಕ್ಕೆ ಅರ್ಜುನಪುರಿ ಎಂದು ಹೇಳಲಾಗ್ತಾ ಇದ್ದು, ಹಿಂದೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಬಳಿ 1 ಬಾರಿ ಉಗ್ರ ನರಸಿಂಹ ರೂಪದಲ್ಲಿ ತನಗೆ ದರ್ಶನ ನೀಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು, ನಾನು ಮತ್ತೊಮ್ಮೆ ಉಗ್ರ ರೂಪವನ್ನ ತಾಳಿದ್ರೆ ಶಾಂತವಾಗೋದು ಕಷ್ಟವಾಗುತ್ತೆ, ಹೀಗಾಗಿ ನಾನು ಉಗ್ರ ರೂಪ ತಾಳೋದಿಲ್ಲ. ನೀನು ನನ್ನ ಉಗ್ರ ರೂಪವನ್ನ ನೋಡಬೇಕು ಎಂದ್ರೆ ದಕ್ಷಿಣದ ಕಡೆ ಪ್ರಯಾಣ ಬೆಳೆಸು ಎಂದು ಹೇಳಿದನಂತೆ. ಆಗ ಅರ್ಜುನನು ಪ್ರಯಾಣ ಮಾಡ್ತಾ ಬಂದಾಗ ಅವನಿಗೆ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಉಗ್ರ ನರಸಿಂಹ ದೇವರ ಮೂರ್ತಿ ಕಣ್ಣಿಗೆ ಕಾಣಿಸುತ್ತೆ. ನಂತರ ಅರ್ಜುನನು ಕೂಡ ಈ ದೇವರನ್ನ ಪೂಜಿಸಿ ಕೃತಾರ್ಥನಾಗ್ತಾನೆ. ಹೀಗಾಗಿ ಈ ಸ್ಥಳವನ್ನ ಅರ್ಜುನಪುರಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ವೀಕ್ಷಕರೇ, ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿರುವ ಸೀತಾರಾಮಾಂಜನೇಯರ ಮೂರ್ತಿ. ಬೇರೆಲ್ಲ ದೇಗುಲದಲ್ಲಿ ಆಂಜನೇಯನ ವಿಗ್ರಹವು ಶ್ರೀರಾಮ ದೇವರ ಎಡಭಾಗದಲ್ಲಿ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಅಲ್ಲಿ ಭಕ್ತಿಯಿಂದ ದೇವರನ್ನು ಮೇಲೆ ಕೈ ಇಟ್ಟುಕೊಂಡಿರುವ ಮಾತಾಡ್ತಾ ಇದ್ದಾರೆ. ಒಂದು ಕೈಯಲ್ಲಿ ಬಾಲ ಹಿಡ್ಕೊಂಡಿದ್ದಾರೆ. ಬಾಲ ಅಲ್ಲಾಡಬಾರ್ದು ಅಂತ, ಬಾಲ ಅಲ್ಲಾಡದೆ ಚೇಷ್ಟೆ ಅಂತೇಳಿ ಅವ್ರ ಲೆಕ್ಕದಲ್ಲಿ ಬಾಲ ಹಿಡ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ ಮೇಲ್ಗಡೆ ಉಸಿರು ಮೇಲೆ ಬೀಳಬಾರ್ದು ಅಂತ ಇದು ಹಿಡ್ಕೊಂಡಿದ್ದಾರೆ. ಕೃತತ್ರೇತ ದ್ವಾಪರ ಕಲೆ ಅಂತೇಳಿ 4 ಯುಗಗಳು.
ಕೃತಯುಗದ ದೇವರು ನರಸಿಂಹಾವತಾರ ಒಳಗುಡಿಯಲ್ಲಿದ್ದಾರೆ. ತ್ರೇತಾಯುಗದ ದೇವರು ರಾಮಾವತಾರ ಇಲ್ಲಿದ್ದಾರೆ. ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಂಹಾರ, ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣ ಸಂಹಾರ, ದ್ವಾಪರ ಅಂದರೆ ಅಲ್ಲಿ ಮುಂದೆಗಡೆ ಯಶೋದಮ್ಮ ಕೃಷ್ಣನಿಗೆ ಹಾಲು ಕುಡಿಸ್ತಾ ಇದ್ದಾರೆ, ಅದು ದ್ವಾಪರ ಯುಗ. ಕೃಷ್ಣಾವತಾರ ಶಿಶುಪಾಲ ದಂತವಕ್ರ ಸಂಹಾರ. ಇದು ಕಲಿಯುಗದಲ್ಲಿ ಶ್ರೀನಿವಾಸ ಅವತಾರ. ಶ್ರೀನಿವಾಸ ದೇವರು ಯಾರನ್ನೂ ಸಂಹಾರ ಮಾಡಿಲ್ಲ. ಅಂದರೆ ಈ ದೇವಸ್ಥಾನದಲ್ಲಿ ಕೃತತ್ರೇತ ದ್ವಾಪರ ಕಲಿ 4 ಯುಗಗಳ ದೇವರ ದರ್ಶನವೂ ಇಲ್ಲಿ ಆಗುತ್ತೆ. ಒಳಗಡೆ ನರಸಿಂಹಸ್ವಾಮಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸ್ವಾಮಿ ತೊಡೆ ಮೇಲೆ ಹಿರಣ್ಯಕಶಿಪು ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇದ್ದಾರೆ. ಎಡಗಡೆ ಬಲಗಡೆ ಗರುಡ ದೇವರು ಮತ್ತು ಪ್ರಹ್ಲಾದ ದೇವರು ಇದ್ದಾರೆ. ಸ್ವಾಮಿಗೆ 3 ಕಣ್ಣು 8 ಕೈ. ಇಲ್ಲಿ ವರ್ಷಕ್ಕೆ 1 ಸಲ ಇಲ್ಲಿ ಬೆಣ್ಣೆ ಅಲಂಕಾರ, ವಜ್ರಾಂಗಿ ಸೇವೆ, ಮುತ್ತಂಗಿ ಸೇವೆ ಎಲ್ಲ ನಡೆಯುತ್ತೆ. ಸ್ವಾಮಿಗೆ ಉತ್ಸವಾದಿಗಳು ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ 15 ದಿನಗಳು. ಮೇಲ್ಗಡೆ ಪಕ್ಕದಲ್ಲಿ ವರದರಾಜಸ್ವಾಮಿ ಅಂತೇಳಿ ನೇತ್ರನಾರಾಯಣ ಐ ಸ್ಪೆಷಲಿಸ್ಟ್ ಕಣ್ಣಿನ ದೇವರಿದ್ದಾರೆ. ಅವರು ಸುಮಾರು 16 ಅಡಿ ಎತ್ತರದಲ್ಲಿ ಇದ್ದಾರೆ. ಸುತ್ತ ಅಮ್ಮನವರು ಸೌಮ್ಯನಾಯಕಿ, ನರಸಿಂಹನಾಯಕಿ, ರಾಮದೇವರು, ಗುರುಗಳು ಶ್ರೀ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಗುರುಗಳು ಎಲ್ಲ ಇಲ್ಲಿ ಇದ್ದಾರೆ. ಆಮೇಲೆ ದೇವರಲ್ಲಿ ಪ್ರತಿದಿನ ಇಲ್ಲಿ ಅನ್ನದಾನ ಸಂತರ್ಪಣೆ ನಡೆಯುತ್ತದೆ. ರಾತ್ರಿ ಹಗಲು 2 ಪ್ರಸಾದ ವಿನಿಯೋಗ ಆಗುತ್ತೆ. ಇಲ್ಲಿ ಸುತ್ತಮುತ್ತ ನೋಡೋದಕ್ಕೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿಂದ 1.5 ಕಿಲೋಮೀಟರು. ಅಲ್ಲಿಂದ ಮುಂದಕ್ಕೆ ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಒಂದಿದೆ. ವೈದ್ಯನಾಥೇಶ್ವರ ಅಂದರೆ ಡಾಕ್ಟರ್ ಗಾಡ್ ಅಂತ. ಅಲ್ಲಿ ಊಟದ ವ್ಯವಸ್ಥೆ ಇದೆ. ಹೊಳೆ ಆಂಜನೇಯದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಇಲ್ಲಿ ಅರ್ಶಿನ ಸೇವೆ ಆದ ನಂತರ ಪ್ರತಿದಿನ ತೀರ್ಥ ಸ್ನಾನ ಅಂತ ಮಾಡ್ತೀವಿ. ಸ್ವಾಮಿಗೆ ತುಂಬ ಅರ್ಶಿನ ಹಾಕಿಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ನೀರನ್ನು ಹೊರಗಡೆ ಹಿಡಿದುಕೊಂಡು ಅಲ್ಲಿ ಲೈನಾಗಿ ನಿಂತ್ಕೋತಾರೆ ಜನ. ಅವರು ಅಲ್ಲಿ ಕುಳಿತುಕೊಂಡ ಮೇಲೆ ಅವರಿಗೆ ಒಂದೊಂದು ಬಿಂದಿಗೆಯನ್ನು ಹೇಳಿ ತೀರ್ಥ ಸ್ನಾನ ಮಾಡ್ತೀವಿ. ಅದರಿಂದ ಅವರು ಏನು ನೆನೆಸ್ಕೊಂಡಿದ್ದಾರೋ ಆ ಕೆಲಸ ಆಗುತ್ತೆ ಅಂತ ಒಂದು ಪ್ರತೀತಿ. ಕೆಲವು ಜನಕ್ಕೆ ಆಗಿದೆ, ಕೆಲವು ಜನಕ್ಕೆ ಆಗುತ್ತೆ, ಎಲ್ಲ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಅದು ಪ್ರತಿದಿನ ಇಲ್ಲ. ಮಂಗಳವಾರ ಮತ್ತು ಶನಿವಾರ, ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆ, ಸ್ವಾತಿ ನಕ್ಷತ್ರ ಇಂಥಾದ ದಿನಗಳಲ್ಲಿ ತೀರ್ಥ ಸ್ನಾನ, ಅಭಿಷೇಕ ಏರ್ಪಾಡು ಆಗುತ್ತೆ. ಈ ದೇಗುಲದಲ್ಲಿ ಶ್ರೀನಿವಾಸ ದೇವರು, ಸೌಮ್ಯ ನಾಯಕಿ ಹಾಗೂ ನರಸಿಂಹ ನಾಯಕಿ ಅಮ್ಮನವರ ಮೂರ್ತಿಗಳನ್ನ ಕೂಡ ಪ್ರತಿಷ್ಠಾಪಿಸಲಾಗಿದೆ. ವಿವಾಹ ವಿಳಂಬ ಸಮಸ್ಯೆ ಇರುವವರು ಈ ಕ್ಷೇತ್ರಕ್ಕೆ ಬಂದು ಹರಕೆಯ ಮಂಗಲ ಸ್ನಾನ ಮಾಡಿಸಿಕೊಂಡ್ರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಈ ದೇಗುಲದಲ್ಲಿ ಪ್ರತಿ ವರ್ಷ ಚೈತ್ರ ಷಷ್ಠಿ ಪೂರ್ವಾಷಾಢ ನಕ್ಷತ್ರದಂದು ದೇವರ ಬ್ರಹ್ಮ ರಥೋತ್ಸವವನ್ನ ಆಚರಿಸಲಾಗುತ್ತೆ. ಈ ದೇವರನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಅಲಂಕಾರ ಸೇವೆ, ಅಷ್ಟೋತ್ತರ ನಾಮಾವಳಿ ಸೇವೆ, ಅರಿಶಿಣ ಸೇವೆ, ಮೊಸರನ್ನ ಸೇವೆ ಇನ್ನು ಮುಂತಾದ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಉಗ್ರ ನರಸಿಂಹದೇವರ ಈ ಪುಣ್ಯ ಕ್ಷೇತ್ರವು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿದ್ದು, ಈ ದೇಗುಲವು ಬೆಂಗಳೂರಿನಿಂದ 80 ಕಿಲೋಮೀಟರ್, ಮೈಸೂರಿನಿಂದ 64 ಕಿಲೋಮೀಟರ್, ಶಿವಮೊಗ್ಗದಿಂದ 277 ಕಿಲೋಮೀಟರ್, ಮಂಡ್ಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಉಗ್ರ ನರಸಿಂಹಸ್ವಾಮಿಯವರು ತೊಡೆ ಮೇಲೆ ಹಿರಣ್ಯಕೇಶನ ಮಲಗಿಸ್ಕೊಂಡಿದ್ದಾರೆ. ಸ್ವಾಮಿ ಎಡಗಡೆ ಗರುಡದೇವರು, ಬಲಗಡೆ ಭಕ್ತ ಪ್ರಹ್ಲಾದ. 8 ಕೈ ಸ್ವಾಮಿಯವರಿಗೆ. 2 ಕೈನಲ್ಲಿ ಹಿರಣ್ಯಕೇಶಿಗಳನ್ನು ಬಗೀತಾ ಇದ್ದಾರೆ. 2 ಕೈನಲ್ಲಿ ಕರಳು ಬಗದ ಮಾಲೆ ಹಾಕೋತಾ ಇದ್ದಾರೆ. 2 ಕೈನಲ್ಲಿ ಶಂಖ ಚಕ್ರ, 2 ಕೈನಲ್ಲಿ ಪಾಶ ಅಂಕುಶ. 3 ಕಣ್ಣು ಸ್ವಾಮಿಯವರಿಗೆ. 2 ಕಣ್ಣು ಮಧ್ಯ, ನಾಮದ ಕೆಳಗಡೆ ಮುಗಿದ ಮೇಲೆ ಬೊಟ್ಟ ಕಾಣುತ್ತೆ. ತ್ರಿನೇತ್ರ, ಅಷ್ಟಭುಜ, ಉಗ್ರ ನರಸಿಂಹ ಸ್ವಾಮಿಯವರು. ಹಿಂದೆ ದ್ವಾಪರಾಂತ್ಯದಲ್ಲಿ ಅರ್ಜುನ ಕೃಷ್ಣನ ಕೇಳ್ಕೊಂಡ್ರಂತೆ, ಎಲ್ಲ ಅವತಾರ ದರ್ಶನ ಮಾಡಾಯಿತು, ನರಸಿಂಹ ಅವತಾರ ದರ್ಶನ ಮಾಡಲಿಲ್ಲ, ಮಾಡಬೇಕು ಅಂತ. ಅವತಾರ ಮಾಡಿ ತೋರಿಸೋಕ್ಕಾಗೋದಿಲ್ಲ ಅಂಥೇಳಿ ಬ್ರಹ್ಮದೇವರ ಮುಖಾಂತರ ಅರ್ಜುನಿಗೋಸ್ಕರ ಈ ಮೂರ್ತಿನ ಪ್ರತಿಷ್ಠೆ ಮಾಡಿಸಿದ್ರು. ಆದ್ದರಿಂದ ಈ ಊರಿಗೆ ಅರ್ಜುನಪುರಿ ಅಂತಲೇ ಹೆಸರು. ಆನಂತರ ಇಲ್ಲಿ ಪಾಳೆಗಾರ ಕಾಲದಲ್ಲಿ ಮದ್ದು ಗುಂಡು ತಯಾರು ಮಾಡಿಸಿದಂತೆ. ಮತ್ತು ಸುತ್ತಮುತ್ತ ಹಳ್ಳಿನಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ಔಷಧಿ ಸಿಗ್ತಾ ಇತ್ತಂತೆ. ಹಾಗಾಗಿ ಮದ್ದಿನ ಊರು ಮದ್ದೂರು ಅಂತ ಪ್ರಸಿದ್ಧಿ ಆಯಿತು ಅಂತ ಹೇಳ್ತಾರೆ. ದೇವಸ್ಥಾನ ಇಲ್ಲ 11-12ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿರುವಂಥದ್ದು ಉಗ್ರ ನರಸಿಂಹ ಸ್ವಾಮಿಯವರು. ಸಾಧ್ಯವಾದರೆ ನೀವು ಒಮ್ಮೆ ಉಗ್ರ ನರಸಿಂಹ ದೇವರು ತ್ರಿನೇತ್ರ ರೂಪಿಯಾಗಿ ನೆಲೆ ನಿಂತಿರುವ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.